ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಅವಕಾಶ ಇದು ಸಿಕ್ಕಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಒಂದು BCA ಕೋರ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಆಲ್ ಇಂಡಿಯಾ ಲೆವೆಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ನಿಂದ ಕ್ಲಿಯರೆನ್ಸ್ ಬರಬೇಕು, ನಂತರ ಯೂನಿವರ್ಸಿಟಿಯಿಂದ ಬರಬೇಕು, ಸರ್ಕಾರದಿಂದ ಅನುಮೋದನೆ, ಇವೆಲ್ಲ ಮಾಡಿ ತಂದಿದ್ದೀವಿ. ಆ ಕಾರಣದಿಂದ ನಾನು ಈ ಸದುಪಯೋಗನ ನನ್ನ ತಾಲೂಕಿನ ಜನಾಂಗದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೊಂಡ್ರೆ ಅವರ ವೃತ್ತಿ ಜೀವನಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಇದು ಕೆಲವೆಲ್ಲ ವ್ಯವಸ್ಥೆಗಳನ್ನ ಏನು ಮಾಡಿದ್ದೀನಿ, ಫೆಸಿಲಿಟೀಸು, ಕ್ಲಾಸ್ ರೂಮ್ ಭಾಳ ಚೆನ್ನಾಗಿದೆ. ನೀವು ನೋಡಿ, ಹಿಂದ್ಗಡೆಲ್ಲ 20 ವರ್ಷದ ಹಿಂದ್ಗಡೆ ಹಾಕ್ಸಿದ್ದೀನಿ. JC ಕಾಲೇಜ್ನಲ್ಲಿ ಬಯೋಮೆಟ್ರಿಕ್ ಇರಲಿಲ್ಲ, ತಂದು 15 ವರ್ಷ ಆಯಿತು. ಬಟ್ ಏನಂದರೆ ನಾವು ಸ್ವಲ್ಪ ನಮ್ಮ ಗ್ರಾಮಾಂತರ ಮಕ್ಕಳುಗಳು ಕೆಲವನ್ನ ಅಷ್ಟು ಸಲಿಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಕೆಲಸಕ್ಕೆ ಬಂದವರು ಏನಾದ್ರು ಒಂದು ಹೇಳಿ ಏನಾದ್ರು ಎಷ್ಟು ಅಂತ ನಾನು ತಲೆ ಕೆಡ್ಸ್ಕೊಳ್ಳಿ. ಈ ವಯಸ್ಸಾಗ ನಾನೊಂದು 79 ವರ್ಷ, ಇವತ್ತಿಗೂ ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ದೆ. ಸೊ ಆದ್ದರಿಂದ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಕಾಲೇಜ್ಗೆ ಮಕ್ಕಳನ್ನ ಸೇರಿಸಿ ಉನ್ನತವಾದಂಥ ಗುಣಮಟ್ಟ ಶಿಕ್ಷಣ ಕೊಡೋದಕ್ಕೆ ನಾನು ಬದ್ಧತೆ ತಗೊಳ್ತೀನಿ. ನಿಮ್ಮ ಯಾವುದೇ ಕುಂದುಕೊರತೆಗಳು ಬಂದರೆ ಬಂದು ನೇರವಾಗಿ ಭೇಟಿ ಮಾಡಿ. ಸಾರ್ವಜನಿಕವಾಗಿ ಇಂದಿನ ದಿನ ಆಲ್ರೆಡಿ ನೀವು ಮಂಡ್ಯ ಸರ್ಕಲ್ ಇರ್ಬೋದು, ಪೈಲಟ್ ಸರ್ಕಲ್ ಇರ್ಬೋದು, ಸ್ಟೇಷನ್ ಇರ್ಬೋದು, ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕಡೆ ಎಲೆಕೆರೆ, ಚಿನ್ಕುರುಳಿ, ಮೇಲ್ಕೋಟೆ, ಜಟ್ನಳ್ಳಿ, ಬ್ಯಾಡ್ರಿ ಎಲ್ಲ ಕಡೆಯೂ ವೈಡ್ ಪಬ್ಲಿಸಿಟಿ ಕೊಟ್ಟು ಅಡ್ಮಿಷನ್ಗೆ ಕರೆದಿದ್ದೀನಿ. ಆ ಥರದಲ್ಲಿ ನನ್ನ ಗ್ರಾಮಾಂತರ ಮಕ್ಕಳಿಗೆ ಎಜುಕೇಟ್ ಮಾಡೋದು ಅನ್ನೋದು ಮೇನ್ ಉದ್ದೇಶ. ಸೊ ಅದು ನನಗೆ ಸಕ್ಸಸ್ ಆದರೆ ಮುಂದಿನ ದಿನಗಳಲ್ಲಿ MCA ಮಾಡೋಕ್ಕೂ ಅನುಕೂಲ ಆಗುತ್ತೆ. ಏಕೆಂದರೆ ಇವತ್ತು ರನ್ನಿಂಗ್ ಇರೋದೇ ಕಾಮರ್ಸ್ಗಿಂತ BCA ಮಾಡಿದ್ರೆ ಮಲ್ಟಿಪಲ್ ಕಾಮರ್ಸು ಬರ್ತದೆ, ಎಲ್ಲ ಬರ್ತದೆ ಅನ್ನೋ ಉದ್ದೇಶ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಸು ಕಾಮರ್ಸ್ ಸ್ಟೂಡೆಂಟ್ಸ್ ಬೇಕು PUCಲಿ, ಅಥವಾ ಇದು ಬೇಕು, ಅದು ಸೈನ್ಸ್ ಸ್ಟೂಡೆಂಟ್ಸು, ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸು ಬರಬೇಕು. ಅವ್ರು ಬಂದರೆ ನನಗೆ ಅನುಕೂಲ ಆಗ್ತದೆ.